6,000 ಮಹಿಳೆಯರು 6,000 ಜನರು ಇದೀಗ 6 ಲಕ್ಷ ಹೋಳಿಗೆಯನ್ನು ತೆಗೆದುಕೊಂಡು ಬರ್ತಾ ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವಕ್ಕಾಗಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ವಿವಿಧ ಬಣ್ಣಗಳ ಸೀರೆಗಳನ್ನು ಉಟ್ಟಂಥ ಮಹಿಳೆಯರು ಜಾತ್ರಾ ಮಹೋತ್ಸವಕ್ಕಾಗಿ 6,000 ಮಹಿಳೆಯರು ಇದೀಗ 6 ಲಕ್ಷಕ್ಕೂ ಅಧಿಕ ಹೋಳಿಗೆಗಳನ್ನು ತಯಾರು ಮಾಡಿ ಅಂದರೆ ತಮ್ಮ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಜಾತ್ರಾ ಮಹೋತ್ಸವಕ್ಕೆ ತರ್ತಾ ಇದ್ದಾರೆ. ದೃಶ್ಯ ನೋಡ್ತಿರೋ ಹಾಗೆ ಕೇಸರಿ ಬಿಳಿ ಹಸಿರು ಭಾರತದ ತ್ರಿವರ್ಣ ಧ್ವಜ ಏನಿದೆ ಆ ಧ್ವಜದ ರೀತಿಯಲ್ಲಿ ಮಹಿಳೆಯರು ಕೇಸರಿ ಮತ್ತು ಬಿಳಿ ಹಸಿರಿನ ಮುಖಾಂತರ ಬಾಕ್ಸ್ಗಳಲ್ಲಿ ಹೋಳಿಗೆಗಳನ್ನು ಮಾಡಿಕೊಂಡು ಶ್ರೀಮಠದ ಅಂದರೆ ಭಕ್ತರು ಏನು ಬರ್ತಾರೆ ದಿನ ಸಂಜೆಗೆ ಪ್ರವಚನಕ್ಕೆ ಜನ ಬರ್ತಾರೆ. ಆ ಪ್ರವಚನಕ್ಕೆ ಬರುವ ಜನರಿಗೆ ಪ್ರಸಾದವನ್ನು ನೀಡಲಿಕ್ಕಾಗಿ ಮಹಿಳೆಯರು ಕೇಸರಿ ಬಿಳಿ ಹಸಿರು ವರ್ಣದ ಬಟ್ಟೆ ಮತ್ತು ಬಾಕ್ಸ್ಗಳನ್ನು ಮಾಡಿಕೊಂಡು 6 ಲಕ್ಷ ಹೋಳಿಗೆಯನ್ನು ಈಗ ಮಾಡಿಕೊಂಡು ಶ್ರೀಮಠದ ಏನು ನಗರದ ಕ್ರೀಡಾಂಗಣ ಇದೆ ಆ ಕ್ರೀಡಾಂಗಣಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಪ್ರತಿ ವರ್ಷ ನಡೆಯುವಂಥ ಜಾತ್ರೆ ಈ ವರ್ಷ ತುಲಾಭಾರದ ವ್ಯವಸ್ಥೆಯನ್ನು ಏರ್ಪಾಡಾಗಿತ್ತು. ಹೀಗಾಗಿ ಲಕ್ಷಾಂತರ ಜನರು ದಿನ ಬೆಳಗಾರ ಸಾಕು ಜಾತ್ರಾ ಮಹೋತ್ಸವಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ಈ ಬಾರಿ ಕೇಸರಿ ಬಿಳಿ ಹಸಿರು ಬಣ್ಣದ ಡಬ್ಬಿಗಳನ್ನು ಮಾಡಿಕೊಂಡು 6 ಲಕ್ಷ ಹೋಳಿಗೆಯನ್ನು ಮಾಡಿಕೊಂಡು ಈಗ ಪ್ರಮುಖವಾಗಿ ಬರ್ತಾ ಇರುವಂಥ ದೃಶ್ಯ ನೋಡ್ತಿರೋ ಹಾಗೆ ಸಾಕಷ್ಟು ಮಹಿಳೆಯರು ಕೇವಲ ಹಾವೇರಿ ನಗರ ಮಾತ್ರ ಅಲ್ಲ, ನಗರ ಜಿಲ್ಲೆಯಾದ್ಯಂತ ಏನು ಗ್ರಾಮಗಳಿದ್ದಾವೆ ಆ ಗ್ರಾಮಗಳಿಂದ ಮಹಿಳೆಯರು ಬರ್ತಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳೋದಾದರೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ 6,000 ಮಹಿಳೆಯರಿಂದ 6 ಲಕ್ಷ ಹೋಳಿಗೆಯನ್ನು ನಿರ್ಮಾಡಿರುವಂಥದ್ದು. ಕ್ಯಾಮರಾ ಶೇಖರ್ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ ಹಾವೇರಿ. 6,000 ಮಹಿಳೆಯರು 6,000 ಜನರು ಇದೀಗ 6 ಲಕ್ಷ ಹೋಳಿಗೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವಕ್ಕಾಗಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ವಿವಿಧ ಬಣ್ಣಗಳ ಸೀರೆಗಳನ್ನು ಉಟ್ಟಂಥ ಮಹಿಳೆಯರು ಜಾತ್ರಾ ಮಹೋತ್ಸವಕ್ಕಾಗಿ 6,000 ಮಹಿಳೆಯರು ಇದೀಗ 6 ಲಕ್ಷಕ್ಕೂ ಅಧಿಕ ಹೋಳಿಗೆಗಳನ್ನು ತಯಾರು ಮಾಡಿ ಅಂದರೆ ತಮ್ಮ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಜಾತ್ರಾ ಮಹೋತ್ಸವಕ್ಕೆ ತರ್ತಾ ಇದ್ದಾರೆ. ದೃಶ್ಯ ನೋಡ್ತಿರೋ ಹಾಗೆ ಕೇಸರಿ ಬಿಳಿ ಹಸಿರು ಭಾರತದ ತ್ರಿವರ್ಣ ಧ್ವಜ ಏನಿದೆ ಆ ಧ್ವಜದ ರೀತಿಯಲ್ಲಿ ಮಹಿಳೆಯರು ಕೇಸರಿ ಮತ್ತು ಬಿಳಿ ಹಸಿರಿನ ಮುಖಾಂತರ ಬಾಕ್ಸ್ಗಳಲ್ಲಿ ಹೋಳಿಗೆಗಳನ್ನು ಮಾಡಿಕೊಂಡು ಶ್ರೀಮಠದ ಅಂದರೆ ಭಕ್ತರು ಏನು ಬರ್ತಾರೆ ದಿನ ಸಂಜೆಗೆ ಪ್ರವಚನಕ್ಕೆ ಜನ ಬರ್ತಾರೆ. ಆ ಪ್ರವಚನಕ್ಕೆ ಬರುವ ಜನರಿಗೆ ಪ್ರಸಾದವನ್ನು ನೀಡಲಿಕ್ಕಾಗಿ ಮಹಿಳೆಯರು ಕೇಸರಿ ಬಿಳಿ ಹಸಿರು ವರ್ಣದ ಬಟ್ಟೆ ಮತ್ತು ಬಾಕ್ಸ್ಗಳನ್ನು ಮಾಡಿಕೊಂಡು 6 ಲಕ್ಷ ಹೋಳಿಗೆಯನ್ನು ಈಗ ಮಾಡಿಕೊಂಡು ಶ್ರೀಮಠದ ಏನು ನಗರದ ಕ್ರೀಡಾಂಗಣ ಇದೆ ಆ ಕ್ರೀಡಾಂಗಣಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಪ್ರತಿ ವರ್ಷ ನಡೆಯುವಂಥ ಜಾತ್ರೆ ಈ ವರ್ಷ ತುಲಾಭಾರದ ವ್ಯವಸ್ಥೆಯನ್ನು ಏರ್ಪಾಡಾಗಿತ್ತು. ಹೀಗಾಗಿ ಲಕ್ಷಾಂತರ ಜನರು ದಿನ ಬೆಳಗಾರ ಸಾಕು ಜಾತ್ರಾ ಮಹೋತ್ಸವಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ಈ ಬಾರಿ ಕೇಸರಿ ಬಿಳಿ ಹಸಿರು ಬಣ್ಣದ ಡಬ್ಬಿಗಳನ್ನು ಮಾಡಿಕೊಂಡು 6 ಲಕ್ಷ ಹೋಳಿಗೆಯನ್ನು ಮಾಡಿಕೊಂಡು ಈಗ ಪ್ರಮುಖವಾಗಿ ಬರ್ತಾ ಇರುವಂಥ ದೃಶ್ಯ ನೋಡ್ತಿರೋ ಹಾಗೆ ಸಾಕಷ್ಟು ಮಹಿಳೆಯರು ಕೇವಲ ಹಾವೇರಿ ನಗರ ಮಾತ್ರ ಅಲ್ಲ, ನಗರ ಜಿಲ್ಲೆಯಾದ್ಯಂತ ಏನು ಗ್ರಾಮಗಳಿದ್ದಾವೆ ಆ ಗ್ರಾಮಗಳಿಂದ ಮಹಿಳೆಯರು ಬರ್ತಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳೋದಾದರೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ 6,000 ಮಹಿಳೆಯರಿಂದ 6 ಲಕ್ಷ ಹೋಳಿಗೆಯನ್ನು ನಿರ್ಮಾಡಿರುವಂಥದ್ದು. ಕ್ಯಾಮರಾ ಶೇಖರ್ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ ಹಾವೇರಿ. 6,000 ಮಹಿಳೆಯರು 6,000 ಜನರು ಇದೀಗ 6 ಲಕ್ಷ ಹೋಳಿಗೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವಕ್ಕಾಗಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ವಿವಿಧ ಬಣ್ಣಗಳ ಸೀರೆಗಳನ್ನು ಉಟ್ಟಂಥ ಮಹಿಳೆಯರು ಜಾತ್ರಾ ಮಹೋತ್ಸವಕ್ಕಾಗಿ 6,000 ಮಹಿಳೆಯರು ಇದೀಗ 6 ಲಕ್ಷಕ್ಕೂ ಅಧಿಕ ಹೋಳಿಗೆಗಳನ್ನು ತಯಾರು ಮಾಡಿ ಅಂದರೆ ತಮ್ಮ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಜಾತ್ರಾ ಮಹೋತ್ಸವಕ್ಕೆ ತರ್ತಾ ಇದ್ದಾರೆ. ದೃಶ್ಯ ನೋಡ್ತಿರೋ ಹಾಗೆ ಕೇಸರಿ ಬಿಳಿ ಹಸಿರು ಭಾರತದ ತ್ರಿವರ್ಣ ಧ್ವಜ ಏನಿದೆ ಆ ಧ್ವಜದ ರೀತಿಯಲ್ಲಿ ಮಹಿಳೆಯರು ಕೇಸರಿ ಮತ್ತು ಬಿಳಿ ಹಸಿರಿನ ಮುಖಾಂತರ ಬಾಕ್ಸ್ಗಳಲ್ಲಿ ಹೋಳಿಗೆಗಳನ್ನು ಮಾಡಿಕೊಂಡು ಶ್ರೀಮಠದ ಅಂದರೆ ಭಕ್ತರು ಏನು ಬರ್ತಾರೆ ದಿನ ಸಂಜೆಗೆ ಪ್ರವಚನಕ್ಕೆ ಜನ ಬರ್ತಾರೆ. ಆ ಪ್ರವಚನಕ್ಕೆ ಬರುವ ಜನರಿಗೆ ಪ್ರಸಾದವನ್ನು ನೀಡಲಿಕ್ಕಾಗಿ ಮಹಿಳೆಯರು ಕೇಸರಿ ಬಿಳಿ ಹಸಿರು ವರ್ಣದ ಬಟ್ಟೆ ಮತ್ತು ಬಾಕ್ಸ್ಗಳನ್ನು ಮಾಡಿಕೊಂಡು 6 ಲಕ್ಷ ಹೋಳಿಗೆಯನ್ನು ಈಗ ಮಾಡಿಕೊಂಡು ಶ್ರೀಮಠದ ಏನು ನಗರದ ಕ್ರೀಡಾಂಗಣ ಇದೆ ಆ ಕ್ರೀಡಾಂಗಣಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಪ್ರತಿ ವರ್ಷ ನಡೆಯುವಂಥ ಜಾತ್ರೆ ಈ ವರ್ಷ ತುಲಾಭಾರದ ವ್ಯವಸ್ಥೆಯನ್ನು ಏರ್ಪಾಡಾಗಿತ್ತು. ಹೀಗಾಗಿ ಲಕ್ಷಾಂತರ ಜನರು ದಿನ ಬೆಳಗಾರ ಸಾಕು ಜಾತ್ರಾ ಮಹೋತ್ಸವಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ಈ ಬಾರಿ ಕೇಸರಿ ಬಿಳಿ ಹಸಿರು ಬಣ್ಣದ ಡಬ್ಬಿಗಳನ್ನು ಮಾಡಿಕೊಂಡು 6 ಲಕ್ಷ ಹೋಳಿಗೆಯನ್ನು ಮಾಡಿಕೊಂಡು ಈಗ ಪ್ರಮುಖವಾಗಿ ಬರ್ತಾ ಇರುವಂಥ ದೃಶ್ಯ ನೋಡ್ತಿರೋ ಹಾಗೆ ಸಾಕಷ್ಟು ಮಹಿಳೆಯರು ಕೇವಲ ಹಾವೇರಿ ನಗರ ಮಾತ್ರ ಅಲ್ಲ, ನಗರ ಜಿಲ್ಲೆಯಾದ್ಯಂತ ಏನು ಗ್ರಾಮಗಳಿದ್ದಾವೆ ಆ ಗ್ರಾಮಗಳಿಂದ ಮಹಿಳೆಯರು ಬರ್ತಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳೋದಾದರೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ 6,000 ಮಹಿಳೆಯರಿಂದ 6 ಲಕ್ಷ ಹೋಳಿಗೆಯನ್ನು ನಿರ್ಮಾಡಿರುವಂಥದ್ದು. ಕ್ಯಾಮರಾ ಶೇಖರ್ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ ಹಾವೇರಿ. 6,000 ಮಹಿಳೆಯರು 6,000 ಜನರು ಇದೀಗ 6 ಲಕ್ಷ ಹೋಳಿಗೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವಕ್ಕಾಗಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ವಿವಿಧ ಬಣ್ಣಗಳ ಸೀರೆಗಳನ್ನು ಉಟ್ಟಂಥ ಮಹಿಳೆಯರು ಜಾತ್ರಾ ಮಹೋತ್ಸವಕ್ಕಾಗಿ 6,000 ಮಹಿಳೆಯರು ಇದೀಗ 6 ಲಕ್ಷಕ್ಕೂ ಅಧಿಕ ಹೋಳಿಗೆಗಳನ್ನು ತಯಾರು ಮಾಡಿ ಅಂದರೆ ತಮ್ಮ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಜಾತ್ರಾ ಮಹೋತ್ಸವಕ್ಕೆ ತರ್ತಾ ಇದ್ದಾರೆ. ದೃಶ್ಯ ನೋಡ್ತಿರೋ ಹಾಗೆ ಕೇಸರಿ ಬಿಳಿ ಹಸಿರು ಭಾರತದ ತ್ರಿವರ್ಣ ಧ್ವಜ ಏನಿದೆ ಆ ಧ್ವಜದ ರೀತಿಯಲ್ಲಿ ಮಹಿಳೆಯರು ಕೇಸರಿ ಮತ್ತು ಬಿಳಿ ಹಸಿರಿನ ಮುಖಾಂತರ ಬಾಕ್ಸ್ಗಳಲ್ಲಿ ಹೋಳಿಗೆಗಳನ್ನು ಮಾಡಿಕೊಂಡು ಶ್ರೀಮಠದ ಅಂದರೆ ಭಕ್ತರು ಏನು ಬರ್ತಾರೆ ದಿನ ಸಂಜೆಗೆ
ಪ್ರವಚನಕ್ಕೆ ಜನ ಬರ್ತಾರೆ. ಆ ಪ್ರವಚನಕ್ಕೆ ಬರುವ ಜನರಿಗೆ ಪ್ರಸಾದವನ್ನು ನೀಡಲಿಕ್ಕಾಗಿ ಮಹಿಳೆಯರು ಕೇಸರಿ, ಬಿಳಿ, ಹಸಿರು ಬಣ್ಣದ ಬಟ್ಟೆ ಮತ್ತು ಬಾಸ್ಗಳನ್ನು ಮಾಡಿಕೊಂಡು 6 ಲಕ್ಷ ಹೋಳಿಗೆಯನ್ನು ಈಗ ಮಾಡಿಕೊಂಡು ಶ್ರೀಮಠದ ಏನು ನಗರದ ಕ್ರೀಡಾಂಗಣ ಇದೆ ಆ ಕ್ರೀಡಾಂಗಣಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಪ್ರತಿ ವರ್ಷ ನಡೆಯುವಂಥ ಜಾತ್ರೆ ಈ ವರ್ಷ ತುಲಾಭಾರದ ವ್ಯವಸ್ಥೆಯನ್ನು ಏರ್ಪಾಡಾಗಿತ್ತು. ಹೀಗಾಗಿ ಲಕ್ಷಾಂತರ ಜನರು ದಿನ ಬೆಳಗಾರ ಸಾಕು ಜಾತ್ರಾ ಮಹೋತ್ಸವಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ಈ ಬಾರಿ ಕೇಸರಿ, ಬಿಳಿ, ಹಸಿರು ಬಣ್ಣದ ಡಬ್ಬಿಗಳನ್ನು ಮಾಡಿಕೊಂಡು 6 ಲಕ್ಷ ಹೋಳಿಗೆಯನ್ನು ಮಾಡಿಕೊಂಡು ಈಗ ಪ್ರಮುಖವಾಗಿ ಬರ್ತಾ ಇರುವಂಥ ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಸಾಕಷ್ಟು ಮಹಿಳೆಯರು ಕೇವಲ ಹಾವೇರಿ ನಗರ ಮಾತ್ರ ಅಲ್ಲ, ನಗರ ಜಿಲ್ಲೆಯಾದ್ಯಂತ ಏನು ಗ್ರಾಮಗಳಿದ್ದಾವೆ ಆ ಗ್ರಾಮಗಳಿಂದ ಮಹಿಳೆಯರು ಬರ್ತಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳೋದಾದರೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ 6,000 ಮಹಿಳೆಯರಿಂದ 6 ಲಕ್ಷ ಹೋಳಿಗೆಯನ್ನು ನಿರ್ಮಾಣ ಮಾಡುವಂಥದ್ದು. ಕ್ಯಾಮರಾ ಶೇಖರ್ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. 6,000 ಮಹಿಳೆಯರು, 6,000 ಜನರು ಇದೀಗ 6 ಲಕ್ಷ ಹೋಳಿಗೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವಕ್ಕಾಗಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ವಿವಿಧ ಬಣ್ಣಗಳ ಸೀರೆಗಳನ್ನು ಉಟ್ಟಂಥ ಮಹಿಳೆಯರು ಜಾತ್ರಾ ಮಹೋತ್ಸವಕ್ಕಾಗಿ 6,000 ಮಹಿಳೆಯರು ಇದೀಗ 6 ಲಕ್ಷಕ್ಕೂ ಅಧಿಕ ಹೋಳಿಗೆಗಳನ್ನು ತಯಾರು ಮಾಡಿ ಅಂದರೆ ತಮ್ಮ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಜಾತ್ರಾ ಮಹೋತ್ಸವಕ್ಕೆ ತರ್ತಾ ಇದ್ದಾರೆ. ದೃಶ್ಯ ನೋಡ್ತಿರೋ ಹಾಗೆ ಕೇಸರಿ, ಬಿಳಿ, ಹಸಿರು ಭಾರತದ ತ್ರಿವರ್ಣ ಧ್ವಜ ಏನಿದೆ ಆ ಧ್ವಜದ ರೀತಿಯಲ್ಲಿ ಮಹಿಳೆಯರು ಕೇಸರಿ ಮತ್ತು ಬಿಳಿ ಹಸಿರಿನ ಮುಖಾಂತರ ಬಾಸ್ಗಳಲ್ಲಿ ಹೋಳಿಗೆಗಳನ್ನು ಮಾಡಿಕೊಂಡು ಶ್ರೀಮಠದ ಅಂದರೆ ಭಕ್ತರೇನು ಬರ್ತಾರೆ ದಿನ ಸಂಜೆಗೆ ಪ್ರವಚನಕ್ಕೆ ಜನ ಬರ್ತಾರೆ. ಆ ಪ್ರವಚನಕ್ಕೆ ಬರುವ ಜನರಿಗೆ ಪ್ರಸಾದವನ್ನು ನೀಡಲಿಕ್ಕಾಗಿ ಮಹಿಳೆಯರು ಕೇಸರಿ, ಬಿಳಿ, ಹಸಿರು ಬಣ್ಣದ ಬಟ್ಟೆ ಮತ್ತು ಬಾಸ್ಗಳನ್ನು ಮಾಡಿಕೊಂಡು 6 ಲಕ್ಷ ಹೋಳಿಗೆಯನ್ನು ಈಗ ಮಾಡಿಕೊಂಡು ಶ್ರೀಮಠದ ಏನು ನಗರದ ಕ್ರೀಡಾಂಗಣ ಇದೆ ಆ ಕ್ರೀಡಾಂಗಣಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಪ್ರತಿ ವರ್ಷ ನಡೆಯುವಂಥ ಜಾತ್ರೆ ಈ ವರ್ಷ ತುಲಾಭಾರದ ವ್ಯವಸ್ಥೆಯನ್ನು ಏರ್ಪಾಡಾಗಿತ್ತು. ಹೀಗಾಗಿ ಲಕ್ಷಾಂತರ ಜನರು ದಿನ ಬೆಳಗಾರ ಸಾಕು ಜಾತ್ರಾ ಮಹೋತ್ಸವಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ಈ ಬಾರಿ ಕೇಸರಿ, ಬಿಳಿ, ಹಸಿರು ಬಣ್ಣದ ಡಬ್ಬಿಗಳನ್ನು ಮಾಡಿಕೊಂಡು 6 ಲಕ್ಷ ಹೋಳಿಗೆಯನ್ನು ಮಾಡಿಕೊಂಡು ಈಗ ಪ್ರಮುಖವಾಗಿ ಬರ್ತಾ ಇರುವಂಥ ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಸಾಕಷ್ಟು ಮಹಿಳೆಯರು ಕೇವಲ ಹಾವೇರಿ ನಗರ ಮಾತ್ರ ಅಲ್ಲ, ನಗರ ಜಿಲ್ಲೆಯಾದ್ಯಂತ ಏನು ಗ್ರಾಮಗಳಿದ್ದಾವೆ ಆ ಗ್ರಾಮಗಳಿಂದ ಮಹಿಳೆಯರು ಬರ್ತಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳೋದಾದರೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ 6,000 ಮಹಿಳೆಯರಿಂದ 6 ಲಕ್ಷ ಹೋಳಿಗೆಯನ್ನು ನಿರ್ಮಾಣ ಮಾಡುವಂಥದ್ದು. ಕ್ಯಾಮರಾ ಶೇಖರ್ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. 6,000 ಮಹಿಳೆಯರು, 6,000 ಜನರು ಇದೀಗ 6 ಲಕ್ಷ ಹೋಳಿಗೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವಕ್ಕಾಗಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ವಿವಿಧ ಬಣ್ಣಗಳ ಸೀರೆಗಳನ್ನು ಉಟ್ಟಂಥ ಮಹಿಳೆಯರು ಜಾತ್ರಾ ಮಹೋತ್ಸವಕ್ಕಾಗಿ 6,000 ಮಹಿಳೆಯರು ಇದೀಗ 6 ಲಕ್ಷಕ್ಕೂ ಅಧಿಕ ಹೋಳಿಗೆಗಳನ್ನು ತಯಾರು ಮಾಡಿ ಅಂದರೆ ತಮ್ಮ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಜಾತ್ರಾ ಮಹೋತ್ಸವಕ್ಕೆ ತರ್ತಾ ಇದ್ದಾರೆ. ದೃಶ್ಯ ನೋಡ್ತಿರೋ ಹಾಗೆ ಕೇಸರಿ, ಬಿಳಿ, ಹಸಿರು ಭಾರತದ ತ್ರಿವರ್ಣ ಧ್ವಜ ಏನಿದೆ ಆ ಧ್ವಜದ ರೀತಿಯಲ್ಲಿ ಮಹಿಳೆಯರು ಕೇಸರಿ ಮತ್ತು ಬಿಳಿ ಹಸಿರಿನ ಮುಖಾಂತರ ಬಾಸ್ಗಳಲ್ಲಿ ಹೋಳಿಗೆಗಳನ್ನು ಮಾಡಿಕೊಂಡು ಶ್ರೀಮಠದ ಅಂದರೆ ಭಕ್ತರೇನು ಬರ್ತಾರೆ ದಿನ ಸಂಜೆಗೆ ಪ್ರವಚನಕ್ಕೆ ಜನ ಬರ್ತಾರೆ. ಆ ಪ್ರವಚನಕ್ಕೆ ಬರುವ ಜನರಿಗೆ ಪ್ರಸಾದವನ್ನು ನೀಡಲಿಕ್ಕಾಗಿ ಮಹಿಳೆಯರು ಕೇಸರಿ, ಬಿಳಿ, ಹಸಿರು ಬಣ್ಣದ ಬಟ್ಟೆ ಮತ್ತು ಬಾಸ್ಗಳನ್ನು ಮಾಡಿಕೊಂಡು 6 ಲಕ್ಷ ಹೋಳಿಗೆಯನ್ನು ಈಗ ಮಾಡಿಕೊಂಡು ಶ್ರೀಮಠದ ಏನು ನಗರದ ಕ್ರೀಡಾಂಗಣ ಇದೆ ಆ ಕ್ರೀಡಾಂಗಣಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಪ್ರತಿ ವರ್ಷ ನಡೆಯುವಂಥ ಜಾತ್ರೆ ಈ ವರ್ಷ ತುಲಾಭಾರದ ವ್ಯವಸ್ಥೆಯನ್ನು ಏರ್ಪಾಡಾಗಿತ್ತು. ಹೀಗಾಗಿ ಲಕ್ಷಾಂತರ ಜನರು ದಿನ ಬೆಳಗಾರ ಸಾಕು ಜಾತ್ರಾ ಮಹೋತ್ಸವಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ಈ ಬಾರಿ ಕೇಸರಿ, ಬಿಳಿ, ಹಸಿರು ಬಣ್ಣದ ಡಬ್ಬಿಗಳನ್ನು ಮಾಡಿಕೊಂಡು 6 ಲಕ್ಷ ಹೋಳಿಗೆಯನ್ನು ಮಾಡಿಕೊಂಡು ಈಗ ಪ್ರಮುಖವಾಗಿ ಬರ್ತಾ ಇರುವಂಥ ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಸಾಕಷ್ಟು ಮಹಿಳೆಯರು ಕೇವಲ ಹಾವೇರಿ ನಗರ ಮಾತ್ರ ಅಲ್ಲ, ನಗರ ಜಿಲ್ಲೆಯಾದ್ಯಂತ ಏನು ಗ್ರಾಮಗಳಿದ್ದಾವೆ ಆ ಗ್ರಾಮಗಳಿಂದ ಮಹಿಳೆಯರು ಬರ್ತಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳೋದಾದರೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ 6,000 ಮಹಿಳೆಯರಿಂದ 6 ಲಕ್ಷ ಹೋಳಿಗೆಯನ್ನು ನಿರ್ಮಾಣ ಮಾಡುವಂಥದ್ದು. ಕ್ಯಾಮರಾ ಶೇಖರ್ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ.